ಹಾಯ್ ಹಲೋ ನಮಸ್ತೆ. ಜಿ ಬಿ ಶ್ರುತಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರುತಿ. ಲಾಸ್ಟ್ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಪೆಟಿಕೋಟ್ ಹೊಲಿಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಈಗ ಬ್ಲೌಸ್ ಕಟ್ಟಿಂಗನ್ನು ಪೇಪರಲ್ಲಿ ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು 36 ಇಂಚಿಂದು. ನಾನು ಅಗಲ ಇಲ್ಲಿ ತೋರಿಸಿಲ್ಲ, ಯಾಕಂದರೆ ಪೇಪರ್ ಚಿಕ್ಕದಾಗಿರೋದ್ರಿಂದ. ನೆಕ್ಸ್ಟ್ ಈ ಥರ ಮಡ್ಚ್ಕೊಂಡು ಒಂದು 1.5 ಇಂಚಿಗೆ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಡಚ್ಕೊಳ್ಳೋಕ್ಕೆ, ಯಾಕಂದರೆ ಬ್ಲೌಸ್ಗೆ ಇದು ಬೆನ್ ಪಟ್ಟಿ ಅಂತ ಏನು ಹೇಳ್ತೀವಲ್ಲ, ಬ್ಯಾಕ್ ಪಟ್ಟಿ, ಅದಕ್ಕೆ 1.5 ಇಂಚನ್ನು ಮಡಚ್ಕೋಬೇಕು. ನೆಕ್ಸ್ಟು ಶೋಲ್ಡರಿಂದ ಡೌನ್ ಸೈಡು ಕೆಳಗೆ ಪಟ್ಟಿ ಇರುತ್ತಲ್ಲ ಕೆಳಗಡೆ, ಅಲ್ಲಿ ತನಕ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕು. ನೋಡಿ 13.5 ಇದೆ, ಅಂದರೆ ಲೆಂತ್ ಇದು 13.5 ಇಂಚಿದೆ ಅಲ್ಲ, 13.5 ಇಂಚನ್ನು ತಗೋಬೇಕು. ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಂಡ್ರು ನಡೀತದೆ. ಉದ್ದ ಇರೋದ್ರಿಂದ ಒಂದು 1/2 ಇಂಚು ನಾನು ತೊಗೊಂಡಿಲ್ಲ. ಮೇಲೆ ಇರೋ ಭಾಗನ ಈ ಥರ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ನೆಕ್ ಬಿಡ್ತು 2 ಇಂಚ್ ಇಡ್ತಾ ಇದ್ದೀನಿ. ನೋಡಿ 2 ಇಂಚು. ಆಮೇಲೆ ಶೋಲ್ಡರು 3 ಇಂಚು. ನೆಕ್ಸ್ಟು ಹಾರ್ಮೋಲು 5 ಇಂಚು ಅಥವಾ 5.5 ತೊಗೊಂಡ್ರು ನಡೆಯುತ್ತೆ. ನಾನು 5 ತೊಗೊಳ್ತಾ ಇದ್ದೀನಿ. ಸ್ಕೇಲಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಸ್ಕ್ವೇರ್ ಥರ. ನೋಡಿ ಹೀಗೆ ಮಾರ್ಕ್ ಮಾಡಿಕೊಂಡು ಹಾರ್ಮೋಲು 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಮೇಲಿಂದ ಕೆಳಗಡೆ ಈ ಥರ ಹಾರ್ಮೋಲ್ಗೆ ಒಂದು ಕರು ಶೇಪನ್ನು ಮಾರ್ಕ್ ಮಾಡಿಕೊಂಡು, ನೆಕ್ಸ್ಟು ನೆಕ್ ಬಿಡ್ತು 2 ಇಂಚಸ್ ಹಾಕಿದ್ವಲ್ಲ, ಕೆಳಗಡೆ ಡೌನ್ ಸೈಡು ನೋಡ್ಕೋಬೇಕು. ಬ್ಲೌಸ್ಗೆ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಶೋಲ್ಡರಿಂದ ಕೆಳಗಡೆ ಅಂದರೆ ಫ್ರಂಟ್ ಕೊಳ್ಳಿದು ಮುಂದಿನ ಭಾಗ, ಫ್ರಂಟ್ ಕೊಳ್ಳು 6.5 ಬರುತ್ತೆ. 6.5 ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಓಪನ್ ಸೈಡ್ ಇರುತ್ತಲ್ಲ, ಆ ಸೈಡ್ ಹಾಕ್ಕೊಂಡು ಈ ಥರ 6.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಕೇಲ್ ಸಹಾಯದಿಂದ ಮಾರ್ಕನ್ನು ಮಾಡ್ಕೊಳ್ಳಿ. ಸ್ಕ್ವೇರ್ ಇರುತ್ತಲ್ಲ, ಅಲ್ಲಿ ಒಂದು 1/2 ಇಂಚಷ್ಟು ಕರು ಶೇಪನ್ನು ಹಾಕ್ಕೋಬೇಕು. ನೋಡಿ ಈ ಥರ. ಬೆಲ್ಟನ್ನು ನಾವು ಹೇಗೆ ಅಳತೆ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಹುಕ್ಸ್ ಹಾಕ್ಕೊಳ್ತೀವಲ್ಲ, ಅಲ್ಲಿಂದ 3 ಇಂಚಸ್ಸು, ಈ ಕಡೆ ಮಿಡಲು 2 ಇಂಚಸ್ ಬರುತ್ತೆ. ನೋಡಿ 2 ಇಂಚಸ್ಸು. ಆ್ಯಸ್ ಇಟ್ ಈಸ್ ಸೇಮ್ ಅದೇ ಥರ ಪಟ್ಟಿ ಏನು ಮಡಚಿರ್ತೀವಲ್ಲ, ಅಲ್ಲಿಂದ ಅಳತೆ ತೊಗೊಂಡು ಮೇಲೆ ಇರೋ ಕ್ಲಾತ್ಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ಕ್ರಾಸ್ ಬೆಲ್ಟು ಯಾವ ಥರ ಇರುತ್ತೆ ಆ ಥರ ಶೇಪಲ್ಲಿ ನಾವು ಮಾರ್ಕನ್ನು ಮಾಡ್ಕೋಬೇಕು. ಸ್ಟ್ರೇಟ್ ಮಾಡಿಕೊಂಡು ಫಸ್ಟಿಗೆ ಹಾರ್ಮೋಲ್ ಹತ್ರ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಂದ ಕಟ್ ಮಾಡ್ಕೋಬೇಕು. ನೋಡಿ
ಒಂದು ಅರ್ಧ ಇಂಚಿಗಿಂತ ಕಡಿಮೆ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಯಾಕ್ ಪಾರ್ಟ್ ಕೆಳಗಡೆ ಇರುತ್ತಲ್ಲ ಅದು ಒಂದು ಹಾಫ್ ಇಂಚು ಬಿಡಬೇಕು. ನಾವು ಮಡಚಿರ್ತೀವಲ್ಲ, ಮೇಲೆ ಪೀಸ್ ಬಂದಿರುತ್ತಲ್ಲ ಅದನ್ನಷ್ಟೇ ನಾವು ಫ್ರಂಟ್ ನೆಕ್ಕಿಗೆ ಕಟ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ತೆಗಿಬೇಕು. ನೋಡಿ, ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಯಾಕ್ ನೆಕ್ಕು ಎಷ್ಟಿದೆ ಅಂತ ನೋಡ್ಕೋಬೇಕು. ಈಗ 9 ಇಂಚಸ್ ಇದೆ. ಸೇಮ್ ಅದೇ ಥರ ಶೋಲ್ಡರಿಂದ ಡೌನ್ ಸೈಡು 9 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಸ್ಕೇಲ್ ಸಹಾಯದಿಂದ ಮತ್ತೆ ಅದನ್ನು ಸ್ಕ್ವೇರ್ ಹಾಕ್ಕೊಂಡು ಒಂದು ಹಾಫ್ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಕರ್ವ್ ಶೇಪಲ್ಲಿ. ನೆಕ್ಸ್ಟ್ ಇದನ್ನು ಶೋಲ್ಡ್ರ್ ಹತ್ರ ಮೇಲೆವರೆಗೂ ಕಟ್ ಮಾಡ್ಕೋಬೇಕು. ನಾನು ಟೈಲರಿಂಗ್ ಕ್ಲಾಸನ್ನು ಬೇಸಿಕ್ಕಿಂತನೂ ಹೇಳ್ಕೊಡ್ತಾ ಇದ್ದೀನಿ. ನೀವು ಎಲ್ಲ ವಿಡಿಯೋವನ್ನು ವಾಚ್ ಮಾಡೋದ್ರಿಂದ ಬಹು ಬೇಗನೆ ನೀವು ಟೈಲರಿಂಗನ್ನು ಕಲಿಬೋದು. ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ಸ್ಲೀವ್ಸ್ನ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಥರ ಪೇಪರ್ನ 4 ಭಾಗ ಈ ಥರ ಮಡಚ್ಕೊಳ್ಳಿ. ನೋಡಿ, 4 ಲೇಯರ್ ಬರಬೇಕು. ಈ ಥರ ಪೇಪರ್ನ ಫೋಲ್ಡ್ ಮಾಡಿಕೊಂಡು ಓಪನ್ ಸೈಡು ಲೆಫ್ಟ್ ಸೈಡ್ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಸ್ಲೀವ್ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದೀಗ 4.5 ಇದೆ. 4.5 ಇದನ್ನು ನಾವು 4.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚು ಹೊಲಿಗೆಗೆ ಹೋಗುತ್ತೆ. ನೆಕ್ಸ್ಟು 1 ಇಂಚು ಮುಂದ್ಗಡೆ ಮಡಚಕ್ಕೆ ಹೋಗುತ್ತೆ ಫೋಲ್ಡ್ ಮಾಡೋಕ್ಕೆ. ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೋಬೇಕು. ಕೆಳಗಡೆ ಇಲ್ಲಿ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಸ್ಲೀವ್ ಶೇಪ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡಿಕೊಂಡು 1 ಇಂಚಸ್ಗೆ ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಶೇಪನ್ನು ತೆಗಿಬೇಕು. ಯಾಕಂದರೆ ಫ್ರಂಟ್ ಈ ಕಡೆ ಅಟ್ಯಾಚ್ ಮಾಡ್ತೀವಲ್ಲ ನಾವು, ಅದಕ್ಕೋಸ್ಕರ ಶೇಪ್ ತೆಗಿಬೇಕು. ಸ್ವಲ್ಪ 1/4 ಇಂಚ್ಗಿಂತನೂ ಕಡಿಮೆ ಸ್ವಲ್ಪ ಶೇಪನ್ನು ಕೊಟ್ಕೋಬೇಕು. ಈ ಥರ ನೋಡಿ, 1 ಇಂಚನ್ನು ನಾವು ಮಡಚ್ಕೊಂಡ್ರೆ ಅರ್ಧ ಇಂಚು ಹೊಲಿಗೆಗೆ ಹೋದರೆ ನಮಗೆ 4.5 ಇಂಚಸ್ಸು ಕರೆಕ್ಟಾಗಿ ಬರುತ್ತೆ. ಇಷ್ಟೇ. ನೆಕ್ಸ್ಟು ಈಗ ಕ್ರಾಸ್ ಬೆಲ್ಟು ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಮಡಚ್ಕೋಬೇಕು. ಕ್ರಾಸ್ ಬೆಲ್ಟು ಈ ಕಡೆ 3 ಇಂಚು, ಮಿಡಲು 2 ಇಂಚ್ ಅಂತ ಹೇಳಿದ್ನಲ್ಲ, ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು, ಹೊಲಿಗೆಗೆ ಹೋಗುತ್ತೆ.
3 ಇಂಚಸ್ ಇದ್ದರೆ 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಅಗಲ ಎಷ್ಟು ಬರುತ್ತೆ ನೋಡ್ಕೋಬೇಕು. ನೋಡಿ 9 ಇಂಚ್ ಅಂದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ 9.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ಶೇಪ್ಗೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇಷ್ಟು ನೆಕ್ಕಿಗೆ ನಮಗೆ 1-1.5 ಇಂಚಷ್ಟು ಬೇಕಾಗುತ್ತೆ ಬಟ್ಟೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಪೈಪಿಂಗ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ಅಟ್ಯಾಚ್ ಮಾಡೋಕ್ಕೋಸ್ಕರ ಈ ಥರ 1 ಅಥವಾ 1.5 ಇಂಚ್ಗೆ ಪೇಪರ್ಗಳನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಬಟ್ಟೆಯಲ್ಲಿ ಕೂಡ ಇದೇ ಥರ ಸೇಮ್ ಕಟ್ ಮಾಡ್ಕೋಬೇಕು. ಪೈಪಿಂಗ್ ನೀಟಾಗಿ ಬರುತ್ತೆ. ನೆಕ್ಸ್ಟು ಒಂದು 3 ಇಂಚಸ್ಸು, ಯಾಕಂದರೆ ಇದು ಉಕ್ಸು ಪಟ್ಟಿ ಅಥವಾ ಗುಂಡಿ ಪಟ್ಟಿ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಬೇಕಾಗುತ್ತೆ. 3 ಇಂಚಸ್ಸು ನೋಡಿ ನಾನು ತೋರಿಸ್ಕೊಳ್ತೀನಿ. ಉದ್ದ ಒಂದು 6.5 ಇಂಚಸ್ ಇದೆ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, ಹೊಲಿಗೆ ಹೋಗುತ್ತೆ ಮಡಚೋಕ್ಕೆ. ಅದಕ್ಕೆ ನಾನು 7.5ನ ತೊಗೊಳ್ತಾ ಇದ್ದೀನಿ. ಅಗಲ 3 ಇಂಚ್ ತೊಗೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇದು ಉಕ್ಸ್ ಪಟ್ಟಿ ಮತ್ತು ಉಕ್ಸಿನ ಮನೆ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಫ್ರೆಂಡ್ಸ್, ಇದು ಫ್ರಂಟ್ ಬರುತ್ತೆ 2. ನೆಕ್ಸ್ಟು ಇದು ಬ್ಯಾಕ್ ಪಾರ್ಟು, ಬೆನ್ ಪಟ್ಟಿ ಮಡಚೋದು. ಇದು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು. ನೆಕ್ಸ್ಟು ಸ್ಲೀವ್ಸ್ ಬರುತ್ತೆ. 2 ನಾನು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಇದು ಸ್ಲೀವ್ಸ್ಗೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ಗೆ ಇದು. ನೆಕ್ಸ್ಟು ಕೊಳ್ಳಿಗೆ ಅಂದರೆ ನೆಕ್ಕಿಗೆ ಅಟ್ಯಾಚ್ ಮಾಡೋದು. ನೆಕ್ಸ್ಟು ಉಕ್ಸ್ ಪಟ್ಟಿ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ನಾನು ಬಟ್ಟೆ ಪೀಸಲ್ಲಿ ಯಾವ ಥರ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.